ನಮಸ್ಕಾರ. ನಾನು ನಿಮ್ಮ ಅಭಿನೇತ್ರಿ ನಂದಾ. ಪೂಜಾ ಗಾಂಧಿ ಅವರು ನನ್ನ ಮೇಲೆ ಒಂದು ಚಿತ್ರ ಮಾಡಿದ್ದಾರೆ ಅಭಿನೇತ್ರಿ. ಬನ್ನಿ ಅವ್ರಿಗೆ ಕೇಳೋಣ, ಅವ್ರಿಗೆ ನನ್ನ ಬಗ್ಗೆ ಏನು ಗೊತ್ತು ಅಂತ. ನಮಸ್ಕಾರ ಪೂಜಾ ಗಾಂಧಿ ಅವರೇ. ನಮಸ್ಕಾರ. ಏನು ರೀ ಪೂಜಾ, ಸಿಕ್ಕಾಪಟ್ಟಿ ಟೆನ್ಷನಲ್ಲಿದ್ದೀರಾ? ಯಾಕೆ, ಏನಾಯಿತು? ಟೆನ್ಷನ್? ಹೌದು, ಟೆನ್ಷನ್ ಯಾರಿಗೂ ಇಲ್ಲ ಅಲ್ವಾ? ಪ್ರಪಂಚದಲ್ಲಿ ಎಲ್ಲರಿಗೂ ಟೆನ್ಷನ್ ಇರುತ್ತೆ. ಹೌದು, ಇವತ್ತು ನನ್ನ ಚಿತ್ರ ರಿಲೀಸ್ ಆಗಿದೆ. ನನಗೆ ತುಂಬ ಖುಷಿನೂ ಇದೆ, ಟೆನ್ಷನೂ ಇದೆ. ಯಾಕೆಂದರೆ ಇಷ್ಟೊಂದು ಜನ ಕುತೂಹಲದಿಂದ ಕಾಯ್ತಾ ಇದ್ರು ಅಭಿನೇತ್ರಿ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ. ಸೊ ಟೆನ್ಷನ್ ಅಂದರೆ ಇದ್ದೇ ಇರುತ್ತಲ್ವ. ನನ್ನ ಫಸ್ಟ್ ಕ್ವೆಶನ್ ಏನು ಅಂದರೆ, ನೀವು ಉತ್ತರ ಪ್ರದೇಶದಲ್ಲಿ ಹುಟ್ಟಿದ್ದೀರಾ, ನಾರ್ತ್ ಇಂಡಿಯನ್ ಆಗಿದ್ದೀರಾ. ನೀವು ಒಂದು ಒಳ್ಳೆ ಕನ್ನಡ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡಿದ್ದೀರಾ ಇವಾಗ. ಸೊ ಹೆಂಗಿತ್ತು ನಿಮಗೆ ನನ್ನ ಅಭಿನಯ ಬಗ್ಗೆ ಏನು ಗೊತ್ತು ಅಂತ ಕೇಳೋಕೆ ಇಷ್ಟಪಡ್ತೀನಿ. ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಅಂದರೆ ಈ ಚಿತ್ರ ನೂರಾರು ಅಭಿನೇತ್ರಿಗಳ್ದು ಒಂದು ಧ್ವನಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಐ ಆಮ್ ಆಲ್ಸೋ ಆ್ಯನ್ ಆ್ಯಕ್ಟರ್. ಓಕೆ, ಒಂದು ಆ್ಯಕ್ಟ್ರೆಸ್ 100% ನಮ್ಮೆಲ್ಲರಿಗೂ, ಆ್ಯಕ್ಟರ್ಸ್ಗೆ ಆ್ಯಕ್ಟ್ರೆಸಸ್ಗೆ ನಮ್ಮೆಲ್ಲರಿಗೂ ಒಂದು ರೋಲ್ ಮಾಡೆಲ್ ಇದ್ದೇ ಇರುತ್ತೆ, ಯುನೋ. ಸೊ ಐ ಥಿಂಕ್ ಕಲ್ಪನಾಜಿ ಅವರು ನಿಜವಾಗ್ಲೂ ಒಂದು ಐತಿಹಾಸಿಕ ಆ್ಯಕ್ಟ್ರೆಸ್. ಅಂದರೆ ಶಿ ಈಸ್ ಬಿನ್ ಲೈಕ್ ಅ ಲೆಜೆಂಡ್ರಿ ಪರ್ಸನ್. ಆ್ಯಂಡ್ ಅವ್ರ ಥರನೇ ಮೀನಾ ಕುಮಾರಿ ಇದ್ದರು, ಅವ್ರ ಥರನೇ ಮಧುಬಾಲ ವಾಸ್ ದೇರ್. ಐ ಥಿಂಕ್ ಅವರೆಲ್ಲರೂ ನಿಜವಾಗ್ಲೂ ತುಂಬ ಇನ್ಸ್ಪಿರೇಷನ್ ಕೊಡ್ತಾರೆ. ಯಾಕೆ ಅಂದರೆ ಅವರಲ್ಲಿ ಇರೋ ನಟನೆ, ಅವ್ರ ಸ್ಟೈಲ್. ಐ ಥಿಂಕ್ ಅಂಥ ಅವರ ಜಾಗ ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಅಂದರೆ ಹೇಳೋಕೆ ಇಷ್ಟಪಡ್ತೀನಿ ಏನಂದರೆ, ಇನ್ನೊಂದು ಕಲ್ಪನಾಜಿ ಅವರು ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಮೀನಾ ಕುಮಾರಿ ಥರ ಆ್ಯಕ್ಟ್ರೆಸ್ ಬರೋಕೆ ಆಗಲ್ಲ. ಯಾಕೆ ಅಂದರೆ they have been like they have created history, you know. And I think ಕಲ್ಪನಾಜಿ ಅವರ ಚಿತ್ರ ನಾನು ಯಾವ್ದು ನೋಡಿದ್ದೀನಿ ಅಂದರೆ, ನಿಜವಾಗ್ಲೂ ನಾನು ಅವ್ರ ಆ್ಯಕ್ಟಿಂಗ್, ಅವ್ರ ಪರ್ಫಾರ್ಮೆನ್ಸ್, ಅವ್ರ ಸ್ಟೈಲ್ ಅಂದರೆ ದಟ್ ಐ ಥಿಂಕ್ ಇಟ್ ವಾಸ್ ಅಮೇಝಿಂಗ್, ಯುನೋ. ಅವ್ರ ನಿಜವಾಗ್ಲೂ ಒಂದು ಇನ್ಸ್ಪಿರೇಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನಗೆ ಈ ಪಾತ್ರ ಮಾಡಬೇಕು ಅಂದರೆ ತುಂಬ ಕುತೂಹಲ ಇತ್ತು. ಯಾಕೆಂದರೆ ನಾನು ಒಂದು ನಟಿ ಆಗಿದ್ದರಿಂದ ಐ ಕುಡ್ ರಿಲೇಟ್, ಯುನೋ, ದ್ಯಾಟ್ ಟು ದ್ಯಾಟ್ ಗ್ರಾಫ್, ಟು ದ ಸೀನ್ಸ್, ಟು ದ ಇಮೋಷನ್ಸ್ ಎಲ್ಲ. ಸೊ ಐ ಥಿಂಕ್ ಇದು ನನ್ನ ಸೌಭಾಗ್ಯ ದ್ಯಾಟ್ ನಾನು ಈ ಪಾತ್ರನ ನಿಭಾಯಿಸಿದ್ದೀನಿ. ನನ್ನ ಕನ್ನಡನೂ ಕೂಡ ತುಂಬ ಇಂಪ್ರೂವ್ ಆಗಿದೆ. ಸೊ ನನ್ನ ಪಾತ್ರ ನಂದಕ್ಕೆ ನೀವು ಎಷ್ಟು ಇನ್ವಾಲ್ವ್ ಆಗಿದ್ದೀನಂದರೆ, ನಂತರ ಒಂದು ಡೈಲಾಗ್ ಹೇಳಿ ನೋಡೋಣ. ಓಕೆ, ಒಂದು ಡೈಲಾಗ್ ಹೇಳ್ತೀನಿ. ಇದು ಒಂದು ಡ್ರಾಮಾ ಸಂದರ್ಭ ಬಂದಾಗ ಈ ಡೈಲಾಗ್ ಚಿತ್ರದಲ್ಲಿ ಬರುತ್ತೆ. ನೀನು ಕಣ್ಣಲ್ಲೇ ಕೊಳ್ತೀಯ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಬಿಸಿ ಉಸಿರು ನನ್ನ ತಾಕಿದರೆ ನನ್ನ ಕಾಮದ ಕುದುರೆ ರೊಚ್ಚಿ ಗೆದ್ದು ಒಳತೆ ಕಣೋ, ಕಾಮವೆಂಬ ಕನಸಿಗೆ ಕಣ್ಣಿಂದ ಬಣ್ಣ ತುಂಬಿ ಒಂದೇ ಒಂದು ಸಲ ನನ್ನ ಆಸೆ ತೀರಿಸೋ, ಸಾಯೋ ತನಕ ನಿನ್ನ ದಾಸಿಯಾಗಿರ್ತೀನಿ. ನನಗೆ ಒಂದು ಮಾತು ಹೇಳಿ. ಅಂದರೆ ನೀವು ಪರವಾಗಿಲ್ಲ, ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅನಿಸುತ್ತೆ. ಆದರೆ ನೀವು ಈ ಚಿತ್ರ ಯಾರಿಂದ ಇನ್ಸ್ಪೈರ್ ಆಗಿ ಮಾಡಿದ್ರಾ? ಆಮೇಲೆ ನೀವು ಇವ್ರ ಹೆಸರು ಇಟ್ಕೊಂಡು ಏನು ಪಬ್ಲಿಸಿಟಿ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಓಕೆ, ನಮ್ಮ ಚಿತ್ರರಂಗದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ವೆದರ್ ಇಟ್ಸ್ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, ಆರ್ ಈವನ್ ಇಫ್ ಯು ಸಿ ಎನಿಬಡಿ ಇನ್ ಲೈಫ್, ಎಲ್ಲ ಮನುಷ್ಯರಲ್ಲಿ ಒಂದು ಸ್ಟ್ರಗಲ್ ಅನ್ನೋ ಇದ್ದೇ ಇರುತ್ತೆ. ಒಂದು ಏನು ಹೇಳ್ತಾರೆ ಅಲ್ವಾ, ಸೋಲು ಮತ್ತು ಗೆಲುವು, ಇಟ್ ಈಸ್ ಆಲ್ವೇಸ್ ದೇರ್, ಯುನೋ. ಓನ್ಲಿ ನಾವು ಹೆಂಗೆ ನಮ್ಮ ಜೀವನ ಮುಂದೆ ತಗೊಂಡು ಹೋಗ್ತೀವಿ, ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ಯುನೋ. ಸೊ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಟ್ ಈ ಚಿತ್ರ ಕೂಡ ಒಂದು ಆ್ಯಕ್ಟ್ರಸ್ದು ಸ್ಟ್ರೆಂತ್, ಅವರಲ್ಲಿರೋ ಪ್ರತಿಭೆ, ಅವರಲ್ಲಿರೋ ಹಠ ಛಲ, ಅವರಲ್ಲಿರೋ ಒಂದು ಪಾಸಿಟಿವಿಟಿ, ಒಂದು ಏನು ಪ್ರಪಂಚ ಗೆಲ್ಲಬೇಕು ಅಂತ ಒಂದು ಯುನೋ ಒಂಥರ, ಯುನೋ. ಐ ಥಿಂಕ್ ಇಟ್ ಈಸ್ ಸಮಥಿಂಗ್ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ಚಾಲೆಂಜಿಂಗ್, ನಾಟ್ ಓನ್ಲಿ ಫಾರ್ ನಾನು ಫಾರ್ ಒನ್ ಪರ್ಸನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸುಮಾರು ಜನಕ್ಕೆ, ಈಗ ನಾನು ಒಂದು ಆ್ಯಕ್ಟ್ರೆಸ್, ಯುನೋ, ನಾನು ನನ್ನ ಜೀವನದಲ್ಲಿ ಕೂಡ ನಾನು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿಕೊಂಡು ನನಗೆ ಕೂಡ
ಸ್ಟ್ರಗ್ಲಿಂಗ್ ಪೀರಿಯಡ್ ಇತ್ತು, ಅದ್ರ ಜೊತೆಗೆ ಫಸ್ಟ್ ಸಿನಿಮಾ ಇತ್ತು, ಫಸ್ಟ್ ಸಿನಿಮಾ ಹಿಟ್ ಆಯಿತು, ಯು ಬಿಕಮ್ ಅ ಸ್ಟಾರ್, ಯು ಸಿ ಸೊ ಮೆನಿ ಥಿಂಗ್ಸ್ ಯುನೋ. ಸೊ ಐ ಥಿಂಕ್ ಅದು ಆಲ್ ಹ್ಯಾವ್ ಕಾಮನ್ ಇನ್ ಲೈಫ್ ಯುನೋ. ಓಕೆ, ಸೊ ನೀವು ನನ್ನ ಬಗ್ಗೆ ಒಂದು ಚಿತ್ರ ಮಾಡಿದ್ದೀರಾ. ಇಲ್ಲಿ ತನಕ ಈ ಸಬ್ಜೆಕ್ಟ್ನ ಯಾರೂ ಟಚ್ ಮಾಡಿಲ್ಲ. ನಿಮಗೆ ಏನು ಅನಿಸುತ್ತೆ ದಟ್ ನೀವು ಈ ಸಬ್ಜೆಕ್ಟ್ನ ಮೇಲೆ ಪಿಕ್ಚರ್ ಮಾಡಬೇಕಿತ್ತು ಅಂತ ಹೇಳಿ? ನಾನು ಮತ್ತೆ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಅಭಿನೇತ್ರಿ ಇಸ್ ಅ ಇನ್ಸ್ಪಿರೇಷನ್, ನಾಟ್ ಬೇಸ್ಡ್ ಅಂತ. ಓಕೆ, ನಾನು ಮತ್ತೆ ಇದು ಸುಮಾರು ಕಡೆ ಹೇಳಿದ್ದೀನಿ ಅಂದರೆ ನಾವು ಯಾರಿಗೂ ನೋವು ಮಾಡೋ ಹಾಗೆ ಮಾಡಿಲ್ಲ. ಐ ಥಿಂಕ್ ಅವ್ರ ಲೈಫ್ ನಿಜವಾಗ್ಲೂ ತುಂಬಾ ಇನ್ಸ್ಪಿರೇಷನ್ ಇತ್ತು, ನನಗೂ ಮಾತ್ರ ಇಲ್ಲ, ಸುಮಾರು ಜನಗೆ. ಐ ಥಿಂಕ್ ಐ ಆಮ್ ರಿಯಲಿ ಪ್ರೌಡ್. ನನಗೆ ಹೆಮ್ಮೆ ಇದೆ ದಟ್ ನಾನು ಒಂದು ಒಳ್ಳೆ ಸಬ್ಜೆಕ್ಟ್ನ ತಗೊಂಡು ಸಿನಿಮಾ ಮಾಡಿದ್ದೀನಿ. ಏನು ಅಭಿನೇತ್ರಿ ಅಂದರೆ ಈವನ್ ನಾನು ಚಿತ್ರ ನೋಡಿದಾಗ ನಾನು ಆ್ಯಸ್ ಪೂಜಾ ಗಾಂಧಿ ಇಫ್ ಐ ಸಿ ದ ಮೂವಿ, ಈವನ್ ಸುಮಾರು ದೃಶ್ಯಗಳಲ್ಲಿ ಮೇ ಬಿ ನನ್ನ ಜೀವನದಲ್ಲಿ ಇಂಥ ಆಯಿತು ಅಂತ ನನಗೆ ಅನಿಸುತ್ತೆ. ಈವನ್ ಬೇರೆ ಯಾರು ಅಭಿನೇತ್ರಿ ಈ ಚಿತ್ರನ ನೋಡಿದರೆ ಮೇ ಬಿ ಅನಿಸ್ಬೋದು ಎಲ್ಲೋ ಒಂದು ಕಡೆ ದಟ್ ಓಕೆ ಈ ಇನ್ಸಿಡೆಂಟ್ ಮೇ ಬಿ ನನ್ನ ಜೀವನದಲ್ಲಿ ಈ ಥರ ಸ್ವಲ್ಪ ಹತ್ರ ಆಗಿರ್ಬೋದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಅವರು ಇನ್ಸ್ಪಿರೇಷನ್ ಆಗಿದ್ದಾರೆ ಕೂಡ ಅಭಿನೇತ್ರಿ, ನೂರಾರು ಅಭಿನೇತ್ರಿಗಳದ್ದು ಧ್ವನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.